ಓಕೆ, ಇದೀಗ ದೊಡ್ಡ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಅಂದರೆ ರಾಜಕೀಯ ಎಲೆಕ್ಷನ್ ಸಂದರ್ಭದಲ್ಲಿ ಯಾವ ರೀತಿ ಪೋಟ್ರೆ ಆಗುತ್ತೆ ಅದು ಬೇರೆ ವಿಚಾರ. ಸ್ಯಾಮ್ ಪಿಟ್ರೋಡ ಹೇಳಿರುವಂಥದ್ದು, ಈಗ ಅಮೆರಿಕದಲ್ಲಿ ಒಬ್ಬ 100 ಮಿಲಿಯನ್ ದುಡ್ಡಿದ್ದವ. ನೋಡಿ, ಮಿಲಿಯನ್ ಅಂತಂದರೆ ನಿಮಗೆ 10 ಲಕ್ಷ ಅಂದರೆ 1 ಮಿಲಿಯನ್, 10 ಲಕ್ಷ ಅಂದರೆ 1 ಮಿಲಿಯನ್. 100 ಕೋಟಿ ಅಂತಂದರೆ 1 ಬಿಲಿಯನ್. 10 ಬಿಲಿಯನ್ ಇದ್ದವ ಅಂದರೆ 1,000 ಕೋಟಿ ಇದ್ದವ ಸತ್ತೋಗ್ಬಿಟ್ಟ ಅಂತ ಇಟ್ಕೊಳ್ಳಿ. ಒಬ್ಬ ಶ್ರೀಮಂತ ಅಂದರೆ ಇದು ಎಲ್ಲ ವ್ಯಕ್ತಿಗೆ ಬರುತ್ತೆ ಅಂತಲ್ಲ, ಒಬ್ಬ ಶ್ರೀಮಂತ ಸತ್ತೋಗ್ಬಿಡ್ತಾನೆ ಅಂತ ಹೇಳಿದಾಗ ಆತನ 550 ಕೋಟಿ ಅಂದರೆ 10 ಬಿಲಿಯನ್ ಅಂತಂದರೆ 1,000 ಕೋಟಿ. 1 ಬಿಲಿಯನ್ 100 ಕೋಟಿ, 10 ಬಿಲಿಯನ್ ಅಂತಂದರೆ 1,000 ಕೋಟಿ. ಅವ ಸತ್ತೋದ್ರೆ 550 ಕೋಟಿ ಸರ್ಕಾರಕ್ಕೆ, 450 ಕೋಟಿ ನಿನಗೆ. ಅಂದರೆ ನೀನು ಈ ದೇಶದಲ್ಲಿ ಇಷ್ಟೊಂದು ಆಸ್ತಿ ಸಂಪಾದನೆ ಮಾಡಿದ್ಯಾ, ನೀನೀಗ ಹೊರಟೋಗ್ತಾ ಇದೆಯಾ, ಹಾಗಿರುವಾಗ ಅದನ್ನು ವಾಪಸ್ ಕೊಟ್ಟು ಹೋಗು, ನಿನ್ನ ಮಕ್ಕಳಿಗೆ ಇಷ್ಟು ಕೊಟ್ಟು ಹೋಗು ಅಂತೇಳಿ. ಭಾರತದಲ್ಲಿ ಅಂಥದ್ದು ಆಗಬೇಕು, ಚರ್ಚೆ ಆಗಬೇಕು ಅಂತೇಳಿ. ಆದರೆ ಅದೀಗ ರಾಜಕೀಯವಾಗಿ ನೋಡಿ ನಿಮ್ಮ ದುಡ್ಡನ್ನು ವಾಪಸ್ ತಗೊಳ್ತಾ ಇದ್ದಾರೆ. ಅವರು ಹೇಳಿದರು, ನಿಮ್ಮ ದುಡ್ಡು ಇರುವಾಗಲೇ ನಿಮ್ಮ ಸಂಪತ್ತನ್ನು ತೆಗೆದು ಮುಸ್ಲಿಮರೇ ಕೊಡ್ತೀವಿ, ಸತ್ತ ನಂತರ ಕೂಡ ಬಿಡೋದಿಲ್ಲ. ಏನು ಹೇಳಿದ್ದು ಸ್ಯಾಮ್ ಪಿಟ್ರೋಡ? ಅಮೆರಿಕದಲ್ಲಿ ಪಿತ್ರಾರ್ಜಿತ ತೆರಿಗೆ ಪದ್ಧತಿ ನಿಯಮವಿದೆ. ವ್ಯಕ್ತಿ ಸಾವನ್ನಪ್ಪಿದರೆ, ವ್ಯಕ್ತಿ ಅಂದರೆ ಎಲ್ಲ ಕಾಂಜಿ ಪಿಂಜಿ ಎಲ್ಲರೂ ಆಗೋದಿಲ್ಲ, ಒಳ್ಳೆ ಕೋಟ್ಯಾಧಿಪತಿ ಸಾವನ್ನಪ್ಪಿದರೆ ಆತನ ಮೇಲೆ ಕಣ್ಣಿಡಲಾಗುತ್ತದೆ. ಅವನ ನಿಧನದ ನಂತರ 55% ಆಸ್ತಿ ಸರ್ಕಾರಕ್ಕೆ ಹೋಗುತ್ತೆ. ಅಂದರೆ ಆತನ ಬಳಿ 1,000 ಕೋಟಿ ಇದ್ದರೆ 550 ಕೋಟಿ ಸರ್ಕಾರ ಕೊಡಬೇಕು, 450 ಕೋಟಿ ಆತನ ಮಕ್ಕಳಿಗೆ ಹೋಗುತ್ತೆ. ನಮ್ಮಲ್ಲಿ ಏನು ಮಾಡ್ತಾರೆ, ಒಂದು ವೇಳೆ ಇಂಥದ್ದೇನಾದರೂ ಬಂದು ಏನು ಮಾಡ್ತಾರೆ ಅಂತಂದರೆ ಅವರಲ್ಲಿ ಇಟ್ಕೊಳ್ಳೋದೇ ಇಲ್ಲ, ಮಕ್ಕಳ ಹೆಸರಿಗೆ ಮೊಮ್ಮಕ್ಕಳ ಹೆಸರಿಗೆ ಮಾಡಿಬಿಡ್ತಾರೆ ಮೊದಲೇ. ಅವನ ಹತ್ರ ಇದ್ರೆ ತಾನೇ ಕೊಡೋದಕ್ಕೆ. ನಮ್ಮಲ್ಲಿ ಭಾಳ ಸ್ಮಾರ್ಟ್ ಇದ್ದಾರೆ ಬಿಡಿ. ಇನ್ನು ಪಿತ್ರಾರ್ಜಿತ ತೆರಿಗೆ ಪದ್ಧತಿಯಡಿ ಕುಟುಂಬಕ್ಕೆ ಕಡಿಮೆ ಪಾಲು ಸಿಗುತ್ತೆ. 100 ರೂಪಾಯಲ್ಲಿ 55 ರೂಪಾಯಿ ಸರ್ಕಾರಕ್ಕೆ ಹೋಗುತ್ತೆ, 45 ರೂಪಾಯಿ ಮಾತ್ರ ವ್ಯಕ್ತಿ ನಿಧನ ನಂತರ ಮಕ್ಕಳಿಗೆ ಸಿಗೋದು. 45% ಆಸ್ತಿ ಅಂದರೆ 100 ರೂಪಾಯಿ. ಸಿಂಪಲಾಗಿ ಹೇಳಿದ್ದು, 100 ಕೋಟಿ ಬದಲಿಗೆ 100 ರೂಪಾಯಿ ಅಂತ ಹೇಳ್ತಾ ಇದ್ದೀನಿ ನಾನು. 100 ರೂಪಾಯಿ ಇದ್ದರೆ 55 ರೂಪಾಯಿ ಸರ್ಕಾರಕ್ಕೆ ಹೋಗಬೇಕು, 45 ರೂಪಾಯಿ ಅದರ ಮಕ್ಕಳಿಗೆ ಸಿಗಬೇಕು. ಈ ಎಲ್ಲ ಪ್ರಕ್ರಿಯೆಗೆ ಅಮೆರಿಕನ್ನರು ಡೆತ್ ಟ್ಯಾಕ್ಸ್ ಅಂತ ಕರೀತಾರೆ. ಡೆತ್ ಟ್ಯಾಕ್ಸ್ ಇದು ಕೇವಲ ಅಮೆರಿಕದಲ್ಲಿ ಮಾತ್ರ ಅಲ್ಲ, ಜಪಾನ್ನಲ್ಲೂ ಹಿಂಗೆ ಇದೆ. 55% ಜಪಾನ್ನಲ್ಲಿ ಇದೆ. ಸೇಮ್ ದಕ್ಷಿಣ ಕೊರಿಯಾದಲ್ಲಿ 50% ಡೆತ್ ಟ್ಯಾಕ್ಸ್. ಫ್ರಾನ್ಸ್ನಲ್ಲಿ 45%, ಬ್ರಿಟನ್ನಲ್ಲಿ 40% ಡೆತ್ ಟ್ಯಾಕ್ಸ್ ಇದೆ. ಹಾಗಂತ ಎಲ್ಲರೂ ಸತ್ತೋದಾಗ ಕೊಡ್ತಾರೆ ಅಂತಲ್ಲ. ಉದ್ಯಮಿಗಳು, ದೊಡ್ಡ ದೊಡ್ಡ ದುಡ್ಡಿದ್ದಂಥವರು, ನಮ್ಮಲ್ಲಿ ಯಾರ್ಯಾರು ಅಂತ ಕೇಳಿದರೆ ನಾವು ಪ್ರತಿ ಈ ರಾಜಕಾರಣಿಗಳ ಲಿಸ್ಟ್ ತೋರಿಸ್ತಾ ಇದ್ದೀವಿ ನೋಡಿ. 1,000 ಕೋಟಿ, 500 ಕೋಟಿ, ಅವ್ರಿಗೆ ಬರಲಿ ಮೊದಲು. ಸ್ಯಾಮ್ ಪಿಟ್ರೋಡ ವಾದ ಏನು? ಸ್ಯಾಮ್ ಪಿಟ್ರೋಡ ಏನು ಹೇಳ್ತಾನೆ ಅಂತಂದರೆ, ಅವ್ರು ಏನು ಹೇಳ್ತಾರೆ ಅಂತಂದರೆ, ಓರ್ವ ವ್ಯಕ್ತಿ ಭಾರತದಲ್ಲಿ ಆಸ್ತಿ ಮಾಡಿರ್ತಾನೆ ಅಂದರೆ ವಿಪರೀತ ಆಸ್ತಿ ಮಾಡಿರ್ತಾನೆ ಅಂತ ಅಂದ್ಕೊಳ್ಳಿ. ಆಸ್ತಿ ಮಾಡಿರ್ತಾನೆ ಅಂತಂದರೆ 2 ಕೋಟಿ ಆಸ್ತಿ, 20 ಲಕ್ಷದ ಆಸ್ತಿ ಹಂಗಲ್ಲ. 100 ಕೋಟಿ, 1,000 ಕೋಟಿ, 10,000 ಕೋಟಿ. ಆತ ಸಾವನ್ನಪ್ಪಿದರೆ ಇಲ್ಲಿ ಏನಾಗುತ್ತೆ, ಅವ್ನು 100 ರೂಪಾಯಿ ಮಾಡಿರಲಿ, 1,000 ರೂಪಾಯಿ ಮಾಡಿರಲಿ, 1 ಕೋಟಿ ಮಾಡಿರಲಿ, 1,000 ಕೋಟಿ ಮಾಡಿರಲಿ, ಆತ ಸಾವನ್ನಪ್ಪಿದರೆ ಮಕ್ಕಳಿಗೆ ಸಂಪೂರ್ಣ ಆಸ್ತಿ ಸಿಗುತ್ತೆ. ನಮ್ಗೆ ಗೊತ್ತಿದೆ, ತಂದೆಯಿಂದ ಮಕ್ಕಳಿಗೆ. ಆದರೆ ಇದರಿಂದ ಅಷ್ಟು ದೊಡ್ಡ ವ್ಯಕ್ತಿ ತೀರ್ಕೊಂಡಾಗಲೂ ಕೂಡ ಸಾರ್ವಜನಿಕರಿಗೆ, ಸರ್ಕಾರಕ್ಕೆ ಯಾವುದೇ ಲಾಭ ಸಿಗಲ್ಲ. ಇದೇ ಪ್ರಕ್ರಿಯೆ ಬಗ್ಗೆ ಭಾರತದ ಜನರು ಚರ್ಚೆ ಮಾಡಬೇಕು ಅಂತ ಹೇಳಿದ್ದಾರೆ. ಅಂದರೆ ನಾಳೆಯಿಂದ ಬರುತ್ತೆ ಅಂತಲ್ಲ, ಚರ್ಚೆ ಮಾಡಬೇಕು ಅಂತ ಹೇಳಿದ್ದಾರೆ. ವ್ಯಕ್ತಿ ಆಸ್ತಿ ಪೈಕಿ ಒಂದಷ್ಟು ಭಾಗ ಸರ್ಕಾರಕ್ಕೂ ಸಿಗಬೇಕು, ಸರ್ಕಾರಕ್ಕೆ ಸಿಕ್ಕಿರೋದು ಜನರಿಗೆ ಸಿಕ್ಕ ಹಾಗೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದು ರಾಜಕೀಯವಾಗಿ BJPಗೆ ಏನು ಹೇಳ್ತಾ ಇದೆ ಅಂದರೆ, ನೋಡಿ ರಾಹುಲ್ ಗಾಂಧಿ ಏನು ಹೇಳಿದರು, ನೀವು ಜೀವಂತವಾಗಿರುವಾಗ ನಿಮ್ಮ ಸಂಪತ್ತನ್ನು ನಾವು ತಗೋತೀವಿ, ಹಂಚಿಕೆ ಮಾಡ್ತೀವಿ ಅಂತ ಹೇಳಿದರು. ಸತ್ತ ನಂತರ ಕೂಡ ಬಿಡ್ತಾ ಇಲ್ಲ ನೋಡ್ರಿ ಅಂತ ಅಂದ್ಬಿಟ್ಟು ರಾಜಕೀಯ ಭಾಷಣಗಳನ್ನು ಮಾಡ್ತಾ ಇದ್ದಾರೆ. ಜನ ಇದನ್ನು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಕಾದು ನೋಡಬೇಕಾಗಿದೆ. ಈ ನಡುವೆ ದೇವೇಗೌಡರು ರಾಹುಲ್ ಗಾಂಧಿ, ಪಾಪರಿ ರಾಹುಲ್ ಗಾಂಧಿ ಏನೂ ಗೊತ್ತಿಲ್ಲ ಅದಕ್ಕೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಸಂಪತ್ತಿನ ಹಂಚಿಕೆ ಜಟ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ, ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ.
ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.